ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ 16ನೇ ವಾರ್ಷಿಕೋತ್ಸವ ನಿಮಿತ್ತವಾಗಿ ಐಕ್ಯತೆಯ ಸಂದೇಶ ಸಾರಲು ಇದೇ ತಿಂಗಳ 13ರಂದು ಬೀದರ್ನ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಕ್ರೈಸ್ತರ ಐಕ್ಯತಾ ಕೂಟ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ಭಾಸ್ಕರ್ ಪಾತರಪಳ್ಳಿ, ರಾಜೇಶ್ ಜ್ಯೋತಿ ಹಾಗೂ ಜಿಲ್ಲಾಧ್ಯಕ್ಷರಾದ ಅಶೋಕ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಇದೇ ಸುದ್ದಿಗೋಷ್ಠಿ ಮೂಲಕ ಕಾರ್ಯಕ್ರಮದ ಕರಪತ್ರಗಳನ್ನು ಬಿಡುಗಡೆ ಕೂಡ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ದೈವ ಸಂದೇಶಕರು, ಸಭಾಪಾಲಕರು, ಕ್ರೈಸ್ತ ಮುಖಂಡರು ಬರಲಿದ್ದಾರೆ. ಸುಮಾರು 1000ಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ ಎಂದ ಅವರು, ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ 63,000ಕ್ಕೂ ಅಧಿಕ ಸದಸ್ಯರನ್ನು ಹೊಂದಿದ್ದು ಕ್ರೈಸ್ತರು ಒಗ್ಗಟ್ಟಾಗಿರಬೇಕಾಗಿದೆ. ಸಭಾಪಾಲಕರು, ದೈವ ಸಂದೇಶಕರು ಕೇವಲ ತಮ್ಮ ತಮ್ಮ ಸಭೆಗಳಿಗೆ ಮಾತ್ರ ಸೀಮಿತವಿರದೆ ಸಂಘಟಿತರಾಗಿ ಎಂದರು. ಸಂಘಟನೆಯಲ್ಲಿ ಬಲವಿದೆ. ಕ್ರೈಸ್ತರು ಎದುರಿಸುತ್ತಿರುವ ದೌರ್ಜನ್ಯ, ಅತ್ಯಾಚಾರ ವಿರುದ್ಧ ಧ್ವನಿ ಎತ್ತಲು ಎಲ್ಲರೂ ಒಟ್ಟಾಗಿ ಸೇರಬೇಕಾಗಿದೆ. ಮುಖ್ಯವಾಗಿ ನಮ್ಮ ಹಿತರಕ್ಷಣೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ. ಮತಾಂತರ ಕಾಯ್ದೆ ರದ್ದುಪಡಿಸಲು ಸರ್ಕಾರಕ್ಕೆ ಆಗ್ರಹ ಮನದಟ್ಟು ಮಾಡಬೇಕಾಗಿದೆ ಎಂದರು. ನಾವು ಕ್ರೈಸ್ತರು ಶಾಂತಿ ಪ್ರಿಯರು. ಎಲ್ಲರ ಒಳಿತಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡುವ ಏಕೈಕ ಸಮಾಜ ನಮ್ಮದಾಗಿದೆ. ಹಾಗಾಗಿ ಎಲ್ಲರೂ ತಪ್ಪದೇ ಈ ಕಾರ್ಯಕ್ರಮಕ್ಕೆ ಬನ್ನಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ನಮ್ಮ ಸೇವಕರುಗಳು, ನಮ್ಮ ವಿಶ್ವಾಸಿಗಳು, ನಮ್ಮ ಕ್ರೈಸ್ತರು ಒಟ್ಟಾಗಿ ಸೇರಿ ನಾವು ಕಾರ್ಯಗಳನ್ನು ಮಾಡಿದಾಗ ನಾವು ನಿಜವಾಗಿಯೂ ಸರ್ಕಾರವನ್ನು ಮಣಿಸಲಿಕ್ಕೆ, ಸರ್ಕಾರದಿಂದ ನಮಗಿರತಕ್ಕಂತಹ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಹಾಯಕಾರಿ ಆಗುತ್ತೆ. ಹಾಗಿರುವುದರಿಂದ ಎಲ್ಲರಿಗೆ ನಾನು ಒಂದು ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ದಯಮಾಡಿ ನೀವೆಲ್ಲರೂ ಒಟ್ಟಾಗಿ, ಕ್ರೈಸ್ತರು ಮೊದಲನೇದಾಗಿ ಒಟ್ಟಾಗಿ, ಯಾಕೆಂದರೆ ಅನೇಕ ಜನ ಅನೇಕ ಕಡೆಗಳಲ್ಲಿ ಇವತ್ತಿನ ದಿವಸದಲ್ಲಿ ನಾನು ನೋಡ್ತಾ ಇದ್ದೇನೆ. ತುಂಬ ಜನ ಬಂದು ಬಡ ಸೇವಕರ ಹತ್ರ ಅವರ ಬಯೋಡೇಟಾಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರ ಹೆಸರು, ಅವರ ಆಧಾರ್ ಕಾರ್ಡ್ಗಳು, ಅವರ ಅಕೌಂಟ್ ನಂಬರ್ಸ್ಗಳು ಎಲ್ಲವನ್ನು ಪಡ್ಕೊಂಡು ನಾವು ನಿಮಗೇನೋ ಒಂದು ರೀತಿ ಸಹಾಯವನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದಯಮಾಡಿ ಎಲ್ಲ ಸೇವಕರಲ್ಲಿ ನನ್ನ ಮನವಿ ಇದೆ, ದಯಮಾಡಿ ನಿಮ್ಮ ವೈಯಕ್ತಿಕವಾದಂಥ ಪರಿಚಯವನ್ನು, ವೈಯಕ್ತಿಕ ವಿಷಯಗಳನ್ನು ನೀವು ದಯಮಾಡಿ ಯಾರಿಗೂ ಸಹ ಅದನ್ನು ಹಂಚಿಕೊಳ್ಳಕ್ಕೆ ಹೋಗಬೇಡಿ. ಏಕೆಂದರೆ ಮುಂದೆ ಯಾವ ವ್ಯಕ್ತಿ ಎಲ್ಲಿ ಏನು ಹೇಗಿದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಜನರಿಗೆ ಇಷ್ಟೊಂದು ಮುಗ್ಧರಾಗಿದ್ದಾರೆ ಅಂದರೆ ಆ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಸರ್ಕಾರನೇ ಹೇಳುತ್ತೆ ಯಾವುದೇ ರೀತಿ ನಿಮ್ಮ ವೈಯಕ್ತಿಕವಾದಂಥ ವಿಷಯಗಳನ್ನು ಬೇರೆಯವರಿಗೆ ತಿಳಿಸಬೇಡಿ ಅಂತ. ಆದರೆ ಕೆಲವು ಸಂಘಟನೆಗಳು ಹುಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಅವ್ರು ಎಲ್ಲಿಯವರೋ ಗೊತ್ತಿಲ್ಲ, ನಾವು ಎಲ್ಲಿದ್ದೀವೋ ಗೊತ್ತಿಲ್ಲ. ಆದರೆ ತಕ್ಷಣ ನಂಬಿಬಿಟ್ಟು ನಮ್ಮ ಆಧಾರ್ ಕಾರ್ಡು, ನಮ್ಮದು ಪ್ಯಾನ್ ಕಾರ್ಡು, ನಮ್ಮದು ಅಕೌಂಟ್ ನಂಬರು, ನಮ್ಮ ಹೆಸರು, ನಮ್ಮ ಫೋಟೋ, ನಮ್ಮ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕೊಟ್ಟು ಮತ್ತು 500 ರೂಪಾಯಿ ಕಾಣಿಕೆನೂ ಕೊಡ್ತಾ ಇದ್ದೀವಿ ಅವರಿಗೆ, ಎನ್ರೋಲ್ಮೆಂಟ್ ಫೀಸ್. ಅದಕ್ಕಾಗಿ ದೈವ ಸೇವಕರುಗಳಲ್ಲಿ ನನ್ನ ವಿನಂತಿ ಇದೆ, ಎಲ್ಲ ಡಿನಾಮಿನೇಷನ್ ಅವರವರ ಲೆವೆಲಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಶ್ರೇಷ್ಠಲಾಗಿ ಮೆಥಡಿಸ್ಟು, ಸೆವೆಂತ್ ಡೇ ಅಡ್ವೆಂಟಿಸ್ಟು, ನ್ಯೂ ಅಪೋಸ್ತಲಿಕು, ಬ್ರದರನ್ ಚರ್ಚು, ಹೆಬ್ರೋನ್ ಚರ್ಚು, ಅನೇಕ ಸೇವೆಗಳನ್ನು ಡಿನಾಮಿನೇಷನ್ಗಳನ್ನು ಮಾಡ್ಕೊಂಡಿದ್ದಾರೆ. ಬಟ್ ಅವರವರ ತಲಾಂತು ಪ್ರಕಾರವಾಗಿ ಅವರ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾವುದಕ್ಕೂ ಇದು ಕಡಿಮೆ, ಇದು ಹೆಚ್ಚು ಅಂತ ಹೇಳೋಕ್ಕಾಗಲ್ಲ, ಇದು ಸತ್ಯ, ಇದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಸೇವಕರಲ್ಲಿಯೂ ಪವಿತ್ರಾತ್ಮನ ವರ ಇದೆ. ಎಲ್ಲ ಸೇವಕರಲ್ಲಿ ಬೆಂಗಳೂರುವರೆಗೆ ಹೋಗಿ ನಮ್ಮ ಹೋರಾಟವನ್ನು ಮಾಡಬೇಕಾಗತ್ತೆ. ಆ ಸರ್ಕಾರ ನಮ್ಮ ಹತ್ರ ಬರಬೇಕು. ನಾವು ಸರ್ಕಾರದ ಹತ್ರ ಹೋಗೋದಲ್ಲ, ನಾವು ವಿಧಾನಸೌಧ ಹತ್ರ ಹೋಗೋದಲ್ಲ. ಅವರು ನಮ್ಮ ಜೊತೆ ಕರೆಸ್ಕೊಳ್ತಕ್ಕಂಥ ಶಕ್ತಿ ಕ್ರೈಸ್ತರಿಗೆ ಮಾತ್ರ ಇದೆ. ಸೊ ಹಾಗಿರುವುದರಿಂದ ಇವತ್ತಿನ ಈ ಒಂದು ಪ್ರೆಸ್ ಮೀಟಿನ ಮುಖಾಂತರವಾಗಿ ನಾನು ಕೇಳ್ಕೊಳ್ಳೋದಂದರೆ, ಎಲ್ಲ ದೈವ ಸೇವಕರುಗಳು ಈ ಒಂದು ಕಾರ್ಯಕ್ರಮಕ್ಕಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಸನ್ನತೆ ಬಹಳಷ್ಟು ಅವಶ್ಯಕತೆ ಇದೆ. ನಿಮ್ಮ ಪ್ರಾರ್ಥನೆ ತುಂಬ ಅವಶ್ಯಕತೆ ಇದೆ. ನೀವುಗಳಲ್ಲದೆ ನಿಮ್ಮ ಸದಸ್ಯರುಗಳನ್ನು ಈ ಪರಿಚಯಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಕೊಟ್ಟು, ನಿಮ್ಮ ಸಹಕಾರವನ್ನು ನಮಗೆ ಕೊಟ್ಟು ಈ ಒಂದು ಸಂಘಟನೆ ಒಳ್ಳೆ ರೀತಿಯಿಂದ ಬೆಳೆದು ಕ್ರೈಸ್ತರ ಸೇವೆಗಾಗಿ ದುಡಿಯುವ ರೀತಿಯಲ್ಲಿ ನೀವು ಸಹಾಯ ಮಾಡ್ತೀರ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ನಮಸ್ಕಾರ. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಪಾಲ್ ಅಂತ ಅವರು ಸಹ ಇಲ್ಲಿ ಬರ್ತಾ ಇದ್ದಾರೆ. ಪ್ರತಿಪಾಲ್ ಅವರು ಇರ್ತಾರೆ. ಅದಾದ ಮೇಲೆ ನಮ್ಮ ದಾವಣಗೆರೆಯಿಂದ ಕರುಣಕರೆ ಅಂತ ಹೇಳಿ ಒಬ್ಬರು ಸೇವಕರು ಬರ್ತಾ ಇದ್ದಾರೆ. ಶಿವಮೊಗ್ಗದಿಂದ ನಮ್ಮ ಪ್ರಭಾಕರೆ ಅಂತ ಒಬ್ಬ ಸೇವಕರು ಬರ್ತಾ ಇದ್ದಾರೆ. ಆಮೇಲೆ ಒಬ್ಬ ಬಿಷಾಪ್ ವರ್ಗೀಶ್, ಕೆ ವರ್ಗೀಶ್ ಅಂತ ಅಯ್ಯನವರು, ಅವರು ಚಿಕ್ಕಮಗಳೂರವರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಚಾಮರಾಜನಗರದಿಂದ ಪಾಸ್ಟರ್ ದಾನಿಯಲ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಆಮೇಲೆ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಕೇವಲ ಕ್ರೈಸ್ತರ ಒಂದು ಐಕ್ಯತೆಗಾಗಿ, ಕ್ರೈಸ್ತರ ಒಕ್ಕಟ್ಟಿಗಾಗಿ
ಎಲ್ಲ ಸೇವಕರುಗಳು ಒಟ್ಟು ಸೇರಿ ತಮ್ಮ ಸೇವೆಯನ್ನು ಮುಂದುವರಿಸಬೇಕನ್ನೋ ಒಂದೇ ಉದ್ದೇಶದಿಂದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಪದಾಧಿಕಾರಿಗಳು ಮತ್ತು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕ್ರೈಸ್ತರ ರಕ್ಷಣೆ ವೇದಿಕೆ ವತಿಯಿಂದ ಆಯೋಜನೆ ಮಾಡ್ತಕ್ಕಂಥ 13/8/2026 ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಒಂದು ವಾರ್ಷಿಕೋತ್ಸವದ ನಿಮಿತ್ತವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಿಂದ ಪ್ರತ್ಯೇಕವಾಗಿ ಎಲ್ಲ ಕ್ರೈಸ್ತರನ್ನು ಒಟ್ಟಾಗಿ ಸೇರಿಸಿ ಐಕ್ಯತೆಯ ಕೂಟ ಮತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆಯ ಒಂದು ವಾರ್ಷಿಕೋತ್ಸವ ಅಲ್ಲಿ ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಕ್ರೈಸ್ತರು ಒಟ್ಟಾಗಿರಬೇಕೆಂಬುದಾಗಿ ಮುಖ್ಯ ಉದ್ದೇಶವಾಗಿದೆ. ವಾರ್ಷಿಕೋತ್ಸವಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕ ಕ್ರೈಸ್ತರು ಪ್ರತಿಯೊಬ್ಬರು ಒಟ್ಟಾಗಿ ಸೇರಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದೊಟ್ಟಿಗೆ ಹೋರಾಡುವುದಕ್ಕಾಗಿ ಮುಖ್ಯವಾಗಿ. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಮೊದಲನೇದಾಗಿ ಏನು ಹೇಳಿತ್ತಂದರೆ ಆಂಟಿ ಕನ್ವರ್ಷನ್ ಬಿಲ್ ಅಂದರೆ ಮತಾಂತರ ಕಾಯ್ದೆಯನ್ನು ನಾವು ಹಿಂಪಡಿತೇವೆ ಎಂಬುದಾಗಿ ಆಶ್ವಾಸನೆ ಕೊಟ್ಟಿತ್ತು. ಸೊ ಅದು ಯಾವ ಲೆಕ್ಕಕ್ಕೂ ಅವರಲ್ಲಿ ಕಾಣ್ತಾ ಇಲ್ಲ. ಸೊ ಅದರ ಪ್ರಯುಕ್ತವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ರಾಜ್ಯೋತ್ಸವ ಇದು ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕಾ ವಾರ್ಷಿಕೋತ್ಸವ ಮತ್ತು ಆ ಒಂದು ಐಕ್ಯತೆ ಕೂಟದ ನಿಮಿತ್ತವಾಗಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ನಾವು ಸರ್ಕಾರಕ್ಕೆ ಒತ್ತಿ ಹೇಳಿ ಇದನ್ನು ಬಿಲ್ ವಾಪಸ್ ಪಡಬೇಕೆಂಬಂಥ ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಯಾಕೆಂದರೆ ಎಲ್ಲರಲ್ಲಿ ಸಭಾಪಾಲಕರಲ್ಲಿ ಒಂದು ಮನವಿ ಏನೆಂದರೆ ಬರುವಂತಹ 13ನೇ ತಾರೀಕಿಗೆ ನಿಮ್ಮ ಆಲಯಗಳಿಂದ ಪ್ರತಿಯೊಬ್ಬ ಸದಸ್ಯರಿಗೆ ತೆಗೆದುಕೊಂಡು ಬರಬೇಕು. ಅದಕ್ಕಿಂತ ಮುಂಚಿತವಾಗಿ 10ನೇ ತಾರೀಕು ಭಾನುವಾರ ಬರೋದ್ರಿಂದ ನಿಮ್ಮ ಸ್ಥಳೀಯ ಸಭೆಗಳಲ್ಲಿ ಮುಖ್ಯವಾಗಿ ನಿಮ್ಮ ಮಾಡ್ತಕ್ಕಂಥ ಸೇವೆ ಕ್ಷೇತ್ರಗಳಲ್ಲಿ ಪ್ರಸಂಗ ಮಾಡುವುದಲ್ಲದೆ ಅವತ್ತಿನ ದಿವಸ ನೀವು ಒಂದು ಪ್ರಕಟಣೆಯಲ್ಲಿ ತಿಳಿಸಿಕೊಡ್ಬೇಕೇನೆಂದರೆ ಕ್ರೈಸ್ತರ ಐಕ್ಯತೆ ಕೂಟ ಮತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆಯ ವಾರ್ಷಿಕೋತ್ಸವ ನಿಮಿತ್ತವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರ್ತಾ ಇದ್ದೇವೆ. ಅದಕ್ಕಾಗಿ ದಯಮಾಡಿ ನಿಮ್ಮ ಸಭೆಗಳಿಂದ ಪ್ರತಿಯೊಬ್ಬರು ಬರಬೇಕೆಂಬುದಾಗಿ ನೀವು ನಿಮ್ಮ ಸಭೆಗಳಲ್ಲಿ ಹೇಳ್ಕೊಡ್ರಿ. ಯಾಕಂದರೆ ನಾವು ಎಲ್ಲಿವರೆಗೂ ಈ ರೀತಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲಿವರೆಗೆ ಒಟ್ಟಾಗಿ ಸೇರ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ದಯಮಾಡಿ ಎಲ್ಲ ಸಭಾಪಾಲಕರುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ 10ನೇ ತಾರೀಕು ಭಾನುವಾರ ಇರುವುದರಿಂದ ನಿಮ್ಮ ಸ್ಥಳೀಯ ಸಭೆಗಳಲ್ಲಿ ಪ್ರತ್ಯೇಕವಾಗಿ ಒತ್ತಾಗಿ ಕೊಟ್ಟು ನಿಮ್ಮ ಸಭಿಕರನ್ನು ತೆಗೆದುಕೊಂಡು ಬರ್ರಿ. ಯಾಕಂದ್ರೆ ಸರ್ಕಾರದ ಮೇಲೆ ನಾವು ಒತ್ತಡ ಹೇರಬೇಕಾಗಿದೆ. ಈ ಸರ್ಕಾರವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇರ್ತದೋ ಹೋಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಇವರು ಪಿರಿಯಡ್ ಕೂಡ ಮುಗಿಲಕ್ಕೆ ಬರ್ತಾ ಇದೆ. ಸೊ ಅದರ ಒಳಗಾಗಿ ನಾವು ಹೆಚ್ಚಾಗಿ ಇಡೀ ರಾಜ್ಯದಾದ್ಯಂತ ಒಂದು ಹೋರಾಡಲಿಕ್ಕೆ ನಾವು ಸಿದ್ಧ ಮಾಡಲಿಕ್ಕಿದ್ದೇವೆ, ಹೋರಾಟ ಮಾಡಲಿಕ್ಕೆ. ಸೊ ಅದಕ್ಕಾಗಿ ಎಲ್ಲರೂ ಇದಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕು. ಯಾಕಂದ್ರೆ ಈ ಆಂಟಿ ಕನ್ವರ್ಷನ್ ಬಿಲ್ ಎಂಬುದಾಗಿ ನೋಡುವಾಗ ಇದು ಬಹಳಷ್ಟು ಒಳ್ಳೇದಿದೆ. ಯಾವ ರೀತಿ ಅಂದ್ರೆ ಮನುಷ್ಯನು ರೂಪಾಂತರ ಅಂತಂದ್ರೆ ಯಾವ ರೀತಿ ಅಂದ್ರೆ ತನ್ನ ಹಳೆಯ ಜೀವಿತವನ್ನು ಬದಲಾವಣೆ ಮಾಡಿ ಹೊಸ ಜೀವಿತದ ಕಡೆಗೆ ಹೋಗೋದು. ಆದರೆ ಈ ಲೌಕಿಕವಾಗಿ ನೋಡುವಾಗ ಅದನ್ನು ಎಲ್ಲರನ್ನು ಮತಾಂತರ ಮಾಡ್ತಾ ಇದ್ದಾರೆ, ಕ್ರೈಸ್ತ ಮತಕ್ಕೆ ಸೇರಿಸ್ತಾ ಇದ್ದಾರೆ ಅಂತ ಅದು ಬಹಳಷ್ಟು ತಪ್ಪು ಕಲ್ಪನೆಯಾಗಿದೆ. ಮತಾಂತರ ಮಾಡ್ತಾ ಇಲ್ಲ, ನಾವು ಮಾನಸಾಂತರ ಮಾಡುವಂಥದಕ್ಕೆ ಪ್ರಯತ್ನ ಮಾಡ್ತಾ ವಿಷಯ. ಎಲ್ಲರೂ ಪ್ರತಿಯೊಬ್ಬರು ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ತನ್ನ ಜೀವಿತವನ್ನು ಸಮಾಧಾನಕರವಾಗಿ ಸುಖಕರವಾಗಿ ಜೀವಿಸಬೇಕೆಂಬಂತ ಒಂದು ಮಾರ್ಗ ಇದೆ. ಆದರೆ ಇವರು ಅದಕ್ಕೆ ಯಾವುದೋ ಒಂದು ಬಣ್ಣವನ್ನು ಹಚ್ಚಿ ಮತಾಂತರ ಎಂಬುದಾಗಿ ಬಣ್ಣ ಕೊಡ್ತಾ ಇದ್ದಾರೆ. ಸೊ ಇವೆಲ್ಲವೂ ಅವರಲ್ಲಿ ಪ್ರಶ್ನೆ ಇರುವುದರಿಂದ ಇವೆಲ್ಲವೂ ಬಿಡುಗಡೆ ಆಗಬೇಕು. ಯಾಕಂದ್ರೆ ರಕ್ಷಣಾ ವೇದಿಕೆ ವತಿಯಿಂದ ಸುಮಾರು ಜನಗಳಿದ್ದಾರೆ. ಅಂಕಿಅಂಶಗಳಲ್ಲಿ ನೋಡ್ಬೇಕಾದ್ರೆ ಒಂದು 63,000 ಜನ ಮೆಂಬರ್ಶಿಪ್ ಟೋಟಲ್ 63,000 ಇಡೀ ಕರ್ನಾಟಕದಾದ್ಯಂತ 63,000. ಸೊ ಅದರಲ್ಲಿ ಪ್ರತ್ಯೇಕವಾಗಿ ಸಾವಿರಾರು ಗಟ್ಟಲೆ ಪಾಸ್ಟರ್ಗಳೇ ಹೆಚ್ಚಾಗಿದ್ದಾರೆ. ಸೊ ಅದಕ್ಕಾಗಿ ಪಾಸ್ಟರ್ಗಳಿಗೆ ಇವೆಲ್ಲ ಕೊರತೆಗಳಿರುವುದರಿಂದ ನಾವು ಪ್ರತ್ಯೇಕವಾಗಿ ಪಾಸ್ಟರ್ಗಳಾಗಲಿ ಕ್ರೈಸ್ತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆಗಳಾಗಲಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತೇವೆ ವಿನಃ ಬೇರೆ ಯಾವುದೋ ಉದ್ದೇಶಕ್ಕಾಗಿ ಅಲ್ಲ. ಅವತ್ತಿನ ಸುಮಾರು ಒಂದು 1,000 ಮೇಲೆ ಸೇರ್ಬೋದು. ಬೀದರ್ ಜಿಲ್ಲೆಯಲ್ಲಿ 1000ರಿಂದ 1,500ವರೆಗೆ ಸೇರ್ಬೋದು ಅಷ್ಟು. ಬೀದರ್ ಬೇರೆ ಜಿಲ್ಲೆಗಳಿಂದ ಅವರವರ ಸಮಯ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಲಂಚ್ವರೆಗೆ ಮುಕ್ತಾಯಗೊಳಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ನೀವೆಲ್ಲರೂ ಮತ್ತೊಂದು ವಿಶೇಷ ವಿನಂತಿ ಏನಂದ್ರೆ ತಮ್ಮ ಮಾಧ್ಯಮದ ಮೂಲಕ ತಿಳಿಪಡಿಸಿದ್ರೆ ತಾವು ಬಂದು ಇದೇ ತಿಂಗಳು 13ನೇ ತಾರೀಕು 13/8/2026 ಕರ್ನಾಟಕ ಕ್ರೈಸ್ತ ರಕ್ಷಣೆಯ ವೇದಿಕೆಯ 16ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ಮತ್ತು ಎಲ್ಲ ಕ್ರೈಸ್ತರ ಅನ್ಯೋನ್ಯತೆಯ ಒಂದು ಸಮಾರಂಭ ಎಂಬುದಾಗಿ ನಾವು ಕೂಡ ನಿರ್ಣಯ ಮಾಡಿದ್ದೇವೆ.
ಹಾಗಾಗಿ ಈ ಬೀದರ್ ಜಿಲ್ಲೆಯ ಎಲ್ಲ ಕ್ರೈಸ್ತರು, ಎಲ್ಲ ಅಭಿಮಾನಿಗಳು, ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆ ಎಲ್ಲ ಹಿತೈಷಿಗಳು 13ನೇ ತಾರೀಕು ತಾವೆಲ್ಲರೂ ಸೇರಿ ಬರಬೇಕೆಂಬುದಾಗಿ ಈ ಒಂದು ಪತ್ರಿಕಾ ಮಾಧ್ಯಮದೊಂದಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈ ಬೀದರ್ ಜಿಲ್ಲೆಯಲ್ಲಿ ಸ್ಥಳ ರಂಗಮಂದಿರ ಎಂಬುದಾಗಿ ನಾವು 11 ಗಂಟೆಗೆ ನಾವು ಪ್ರಾರಂಭ ಮಾಡ್ತೇವೆ. ಪ್ರಾರಂಭ ಮಾಡಿ 2 ಗಂಟೆವರೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಜಿಲ್ಲೆಯಿಂದ ಎಲ್ಲ ಭಾಗಗಳಿಂದ ದೇವರ ಸೇವಕರು, ಹಿತೈಷಿಗಳು, ಅನೇಕ ಮಹಾನ್ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥವರಾಗಿದ್ದಾರೆ. ಇದರ ಜೊತೆಗೆ ಈ ಒಂದು ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆಯ ಸಂಸ್ಥಾಪಕರಾಗಿರುವಂಥ ಭಾಸ್ಕರ್ ಬಾಬು ಪಾತ್ಬಳಿ ಅವರು ಕೂಡ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗಾಗಿ ಎಲ್ಲ ಕ್ರೈಸ್ತರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಅದ್ರ ಜೊತೆಗೆ ಈ ನಿನ್ನೆ ನಡೀತಕ್ಕಂಥ, ಮೊನ್ನೆ ಸಂಡೇ ದಿನ ನಡೀತಕ್ಕಂಥ ಒಂದು ಅತ್ಯಾಚಾರದ ಸಂಡೇ ದಿನ ನಡೀತಕ್ಕಂಥ ಒಂದು ಚರ್ಚಿನಲ್ಲಿ ಗಲಾಭೆ ಆಯಿತು. ಅಲ್ಲಿ ಮತಾಂತರ ನಡೀತಾ ಇದೆ. ನೀವು ಮತಾಂತರ ಮಾಡ್ತಾರೆ ಎಂಬುದಾಗಿ ಚರ್ಚಿನಲ್ಲಿ ಅನೇಕ ಹಿಂದೂ ಪರ ಸಂಘಟನೆಗಳು ಬಂದು ಅದಕ್ಕೆ ಅಡಚಣೆ ಮಾಡಿ ಅವಾಚ್ಯವಾದ ಪದಗಳಿಂದ ಮಾತನಾಡಿ ಪ್ಲೇಸು ಅಂತೇಳಿ ನಾವು ಇದೆ ಬೆಂಗಳೂರಿನಲ್ಲಿ ಪೇಪರ್ನಲ್ಲಿ ಇವತ್ತು ಮೆಮೊರಂ ಕೊಡ್ತಾ ಇದ್ದೇವೆ ನಾವು ಜಿಲ್ಲಾಧ್ಯಕ್ಷರು, ಜಿಲ್ಲಾ ರಾಜ್ಯದ ಇದುವರೆಗೆ. ಹಾಗಾಗಿ ನಾವು ಒಂದಾಗೋಣ, ಕ್ರೈಸ್ತರೆಲ್ಲರೂ ಒಂದಾಗೋಣ, ನಮ್ಮ ಐಕ್ಯತೆಯನ್ನು ತೋರಿಸೋಣ, ನಮ್ಮನ್ನು ಕಾಪಾಡಿಕೊಳ್ಳೋಣ. ಹಾಗಾಗಿ ಈ ಮಾಧ್ಯಮದ ಮುಖಾಂತರವಾಗಿ ನಾನು 13ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ತಾವೆಲ್ಲರೂ ಸೇರಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನನ್ನ ಹೆಸರು ಅಶೋಕ್ GM ರುದ್ನೂರ್ಕರ್ ಅಂತೇಳಿ. ನಾನು ಬೀದರ್ ಜಿಲ್ಲೆಯ ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ.